ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 10/9/2023 ಕಲ್ಯಾಣ ಕರ್ನಾಟಕ ವಿಭಾಗದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ಪರೀಕ್ಷೆಯ 420 ಹುದ್ದೆಗಳ ಪರೀಕ್ಷೆ ನಡೆದಿತ್ತು. ಆ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೀ ಉತ್ತರಗಳು ಇಂಟರ್ನೆಟ್ನ ಸಹಾಯದಿಂದ ಪಡೆದಂಥ ಕೀ ಉತ್ತರಗಳಾಗಿದ್ದು ಅಕ್ಯುರೇಟ್ ಆಗಿರ್ತವೆ. ಅಪ್ಪಿತಪ್ಪಿ ತಪ್ಪುಗಳು ಉಂಟಾಗಿದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ನೀವು ಅದನ್ನು ಲೇಟರ್ ಆನ್ ಚೆಕ್ ಮಾಡ್ಕೋಬೋದು, ಅಥವಾ ಕಾಮೆಂಟ್ಸಲ್ಲಿ ನೀವು ಮೆನ್ಷನ್ ಕೂಡ ಮಾಡ್ಬೋದು. ಆ ರೀತಿ ಉತ್ತರಗಳು ಬಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ, ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಉತ್ತರಗಳು ಇರ್ತವೆ. ಇನ್ನು ಇಲಾಖೆ ಪ್ರಕಟ ಮಾಡುವಂಥ ಉತ್ತರಗಳು ಅಂತಿಮವಾಗಿರ್ತವೆ ಅಂತ ಹೇಳ್ತಾ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ಯಾರಿಗಾರು ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ವೆಬ್ಸೈಟ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಎರಡೂ ಕಡೆ ನಿಮಗೆ ಪ್ರಶ್ನೆ ಪತ್ರಿಕೆ ಅವೈಲೇಬಲ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಪ್ರಶ್ನೆ ಸಂಖ್ಯೆ 1, ಬಾದಾಮಿಯ ಚಾಲುಕ್ಯರು ಅಥವಾ ಬಾದಾಮಿ ಸಾಮ್ರಾಜ್ಯ ವಂಶದ ಸ್ಥಾಪಕರು ಯಾರು ಅನ್ನೋದು ಮೊಟ್ಟ ಮೊದಲನೇ ಪ್ರಶ್ನೆ ಆಗಿದೆ. ಸೊ 1ನೇ ಪುಲಕೇಶಿ, ಬಾದಾಮಿ ಚಾಲುಕ್ಯರ ಸ್ಥಾಪಕರು ಮೊಟ್ಟ ಮೊದಲನೇದು. ಆಯ್ಕೆ 3 ಸರಿಯಾದ ಉತ್ತರ. ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಮೊದಲ ಚೀನಾದ ಬೌದ್ಧ ಯಾತ್ರಿ ಯಾರು? ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಅಂತ ಕೇಳಿರೋದ್ರಿಂದ ಆಪ್ಷನ್ 3 ಹುಯನ್ ಸಾಂಗ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಅಥವಾ ಜಾರಿಗೊಳಿಸಲಾಗಿದೆ? ಇದು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ 2013ರ ಪ್ರಾರಂಭದಲ್ಲಿ ಮೊದಲ ಟರ್ಮಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದಿದ್ದಂಥ ಯೋಜನೆಯಾಗಿದೆ. ಹರಪ್ಪದಲ್ಲಿ ಕಂಡುಬರುವ ಉಗ್ರಾಣಗಳು ಅಥವಾ ಕಣಜಗಳು ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 3 ಒಟ್ಟು 6 ಕಣಜಗಳು ಅಲ್ಲಿ ಕಂಡುಬರ್ತವೆ. ಮುಂದೆ 5ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದಂಥ ಭೂಪೇಂದ್ರ ಸಿಂಗ್ ಅವರು ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಖ್ಯಾತ ವ್ಯಕ್ತಿಯಾಗಿದ್ದರು? ಇದನ್ನು ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಕೂಡ ಕವರ್ ಮಾಡಲಾಗಿದೆ. ಪ್ರತಿದಿನ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಬನ್ನಿ. ಮುಂಬರುವ ದಿನಗಳಲ್ಲಿ ಬರುವಂಥ PC ಪರೀಕ್ಷೆ ಮತ್ತು PSI ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ಇವರು ಪೊಲಿಟಿಕ್ಸ್, ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧ ಪಡುತ್ತವರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪಾಲೈಒಂಟಾಲಜಿ ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಪಡುತ್ತದೆ ಅಂತ ಕೇಳಿದ್ದಾರೆ. ಪಳೆಯುಳಿಕೆಗಳು ಅನ್ನೋ ಕ್ಷೇತ್ರಕ್ಕೆ ಇದು ಸಂಬಂಧಪಡ್ತದೆ. GSMನ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ GSM? ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಇದಾದ್ಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ EVN ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿ ಆಗಿದೆ? ವಿಚ್ ಸ್ಪೋರ್ಟ್ಸ್ ಪ್ರೊಫೆಷನಲ್ ಟೂರ್ನಮೆಂಟ್ ಇಸ್ ದಿ EVN ಚಾಂಪಿಯನ್ಶಿಪ್ ಅಂತ ಕೇಳಿದ್ದಾರೆ. ಗಾಲ್ಫ್ ಆಟಕ್ಕೆ ಸಂಬಂಧ. ಆಪ್ಷನ್ 2 ಗಾಲ್ಫ್ ಆಟಕ್ಕೆ ಇದು ಸಂಬಂಧಪಡುತ್ತದೆ. ಚೆಂಡಿನ ಆಟ ಗಾಲ್ಫ್ ಆಟ. ನೆಕ್ಸ್ಟ್, ಕೆಳಗಿನ ಯಾವ ಜೋಡಿಗಳಲ್ಲಿ ಕೊಟ್ಟಿದ್ದಾರೆ ನೋಡಿ. 9ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ನಕ್ಷೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಯನ್ನ ನೀವು ಅದನ್ನ ಓದ್ಕೋಬಹುದಾಗಿರ್ತದೆ. ಕುಶಾಣರು ಗಾಂಧಾರ ಕಲೆಯ ಶಾಲೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಆಪ್ಷನ್ 3 ಲಾರ್ಡ್ ರಿಪ್ಪನ್ ಅವರನ್ನ ಈ ರೀತಿ ಕರೆಯಲಾಗುತ್ತೆ. ಕಾಲಾನುಕ್ರಮದಲ್ಲಿ ವ್ಯವಸ್ಥೆಯನ್ನ ಮಾಡಿ ಅಂತ ಕೇಳಿದ್ದಾರೆ. ಟೈಮ್ ಲೈನ್ ಪ್ರಕಾರ ನೀವು ಬರೀಬೇಕಾಗುತ್ತೆ. ಅದಕ್ಕೆ ಆಯ್ಕೆಗಳನ್ನು ಕೂಡ ಅವರು ಕೊಟ್ಟಿರ್ತಾರೆ. ಟೈಮ್ ಲೈನ್ ಪ್ರಕಾರ ನೀವು ನೋಡ್ಕೊಂಡ್ರೆ ನಿಮಗೆ ಉತ್ತರ ಸರಿಯಾಗಿ ಸಿಗುತ್ತೆ. ಯಾವುದೇ ಬದಲಾವಣೆಗಳು ಬೇಕಿರೋದಿಲ್ಲ. ಭಾರತೀಯ ದಂಡ ಸಂಹಿತೆ 1 ಸರಿ ಇದೆ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ 2, ವೆನಾಕ್ಯುಲಮ್ ಪ್ರೆಸ್ ಆಕ್ಟ್ 3, ಇಲ್ಬರ್ಟ್ ಬಿಲ್ 4 ಇರೋದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ 1, 2, 3, 4 ಸರಿಯಾದಂಥ ಉತ್ತರನೇ ಆಗಿರ್ತದೆ. ಜಸ್ಟಿನ್ ಟ್ರೂಡೋ ಅನ್ನೋರು ಯಾವ ದೇಶದ ಪ್ರಧಾನಮಂತ್ರಿ ಅಂತ ಮುಂದಿನ ಪ್ರಶ್ನೆಯನ್ನು ಕೇಳಲಾಗಿದೆ. ಇವರು ಕೆನಡಾ ದೇಶದ ಪ್ರಧಾನಮಂತ್ರಿಗಳು. ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನವನ್ನ ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. ಸೊ ಎಥನಾಲ್ ಇದಕ್ಕೆ ಸರಿಯಾದಂಥ ಉತ್ತರ. ಇದು ಕೂಡ ಕರೆಂಟ್ ಅಫೇರ್ಸ್ ಇಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ ಅಂತ ಮುಂದಿನ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮಲ್ಪೆ. ಈ ಕೆಳಗಿನ ಯಾವ ತಿದ್ದುಪಡಿಯು ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಅಥವಾ ರಾಜ್ಯಪಾಲರಾಗಿ ನೇಮಿಸಲು ಅನುವು ಮಾಡಿಕೊಡುತ್ತದೆ ಅಂತ ಕೇಳಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ನ 7ನೇ ಅಮೆಂಡ್ಮೆಂಟ್, 7th ಅಮೆಂಡ್ಮೆಂಟ್, 7ನೇ ತಿದ್ದುಪಡಿ ಕಾಯಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ನೀವು 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತು ಸಂಕೇತಗಳನ್ನು ಕೊಟ್ಟಿದ್ದಾರೆ, ಗುರುತಿಸಬೇಕಾಗತ್ತೆ. ಕರಾವಳಿ ಕರ್ನಾಟಕ ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ? ಪ್ರವಾಹಗಳಿಂದಾಗಿದೆ, ಚಂಡಮಾರುತಗಳಿಂದಾಗಿದೆ, ಭೂಕುಸಿತಗಳಾಗುತ್ತೆ, ಸಮುದ್ರ ಸವೆತಗಳು ಆಗುತ್ತೆ. ಹಾಗಾಗಿ ಆಪ್ಷನ್ 4 1, 2, 3, 4 ಎಲ್ಲ ಕೂಡ.
ನೆಕ್ಸ್ಟ್, ಕೆಳಗಿನ ಯಾವ ಘಾಟು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಸಂಪರ್ಕ ಮಾಡುತ್ತದೆ ಅಂತ ಕೇಳಿದರೆ ಆಪ್ಷನ್ 3 ಚಾರ್ಮುಡಿ ಘಾಟ್. ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನ ಸ್ಥಾಪಿಸಿದಂಥ ವರ್ಷವನ್ನ ಕೇಳಿದರೆ 1923ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದಾಗಿದೆ? ಆಪ್ಷನ್ 1 ಮಧುಗಿರಿ ಬೆಟ್ಟ. ಕೆಳಗಿನ ವಿವರಣೆಯ ಯಾವ ಮಣ್ಣನ್ನು ವಿವರಿಸುತ್ತದೆ? ಸೊ ಒಂದು ಮಣ್ಣಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಸಂಪೂರ್ಣವಾಗಿ ಓದ್ಕೋಬಹುದು. ಇಲ್ಲಿ ವಿವರಿಸಿರ್ತಕ್ಕಂಥ ಯಾವ ಮಣ್ಣಿನ ಕೌಶಲ್ಯದ ಬಗ್ಗೆ ಹೇಳಿದ್ದಾರೆ ಅಂದರೆ ಆಪ್ಷನ್ 3 ಲ್ಯಾಟರೈಟ್ ಮಣ್ಣು. ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಅಂತ ಕೇಳಿದರೆ ಘಟಪ್ರಭಾ ನದಿ. ನೆಕ್ಸ್ಟ್, ಕೂಡಲ ಸಂಗಮ ಯಾವ 2 ನದಿಗಳ ಸಂಗಮವಾಗಿದೆ? ಮಲಪ್ರಭಾ ಮತ್ತು ಕೃಷ್ಣಾ ನದಿ. ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಅಂತ ಕೇಳಿದ್ದಾರೆ? ಪೆನ್ನಾರ್ ನದಿ. ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ಅತಿದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ? ಮುಂದಿನ ಪ್ರಶ್ನೆ, ರಾಯಚೂರು. ಕೆಳಗಿನವುಗಳಲ್ಲಿ ಯಾವುದು ಹುಲಿ ಯೋಜನೆಗಳನ್ನು ಹೊಂದಿದೆ ಅಂತ ಕೇಳಿದರೆ ಬಂಡೀಪುರ, ಭದ್ರಾ, ನಾಗರಹೊಳೆ, ಹಂಸಿ, ಕುದುರೆಮುಖ. ಬಿಲ್ ಕೊಟ್ಟಿರತಕ್ಕಂಥ ಆಪ್ಷನ್ಗಳು. ಇದರಲ್ಲಿ ಕುದುರೆಮುಖವನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಈ ಒಂದು ಹುಲಿ ಯೋಜನೆಯ ಅಡಿಯಲ್ಲಿ ಬರ್ತವೆ. ಹಾಗಾಗಿ ಆಪ್ಷನ್ 4 1, 2, 3, 4. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣದ ಕ್ರಮದಲ್ಲಿ ಇರುವಂತಹ ನದಿಗಳ ಸರಿಯಾದ ಕ್ರಮವನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಭೀಮಾ ನದಿ ಫಸ್ಟ್ ಬರುತ್ತೆ, ಕೃಷ್ಣ, ತುಂಗಭದ್ರಾ, ವೇದಾವತಿ. ಆಪ್ಷನ್ 1. ನೆಕ್ಸ್ಟ್, ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಯ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳಿದ್ದಾರೆ? ಕೃಷ್ಣಾ ನದಿ. ತಿಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ದಾರೆ? ಇದು ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಹುಟ್ಟುತ್ತೆ. ಕೆಳಗಿನ ಯಾವ ಜಿಲ್ಲೆಯನ್ನ ತೊಗರಿ ಕಣಜ ಅಂತ ಕರೀತಾರೆ? ನಮ್ಮ ಕಲಬುರಗಿಯನ್ನ ತೊಗರಿ ಕಣಜ ಅಂತ ಕರೆಯಲಾಗುತ್ತೆ. PH ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಸಂಕೇತಗಳ ಸಹಾಯದಿಂದ ಗುರುತಿಸಬೇಕಾಗಿರುತ್ತದೆ. ಮಾಹಿತಿಗಳನ್ನು ಓದ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 2 ಮತ್ತು 3ನೇ ಹೇಳಿಕೆಗಳು ಮಾತ್ರ. ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನ ಬಳಸಲಾಗುತ್ತದೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸತು, ಟಿನ್. ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತವೆ ಅಂತ ಕೇಳಿದರೆ? ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಆಪ್ಷನ್ 3 ಸರಿಯಾದ ಉತ್ತರ. ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅಥವಾ ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳಿದ್ದಾರೆ? ಮುಂದಿನ ಪ್ರಶ್ನೆ ಆಗಿರ್ತದೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಇಂಗಾಲ ಡೈಆಕ್ಸೈಡ್ CO2, CH4, N2O ಇವೆಲ್ಲ ಕೂಡ ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ತವೆ. ಸಲ್ಫರ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್ ಆಗಿರೋದಿಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ಪರೀಕ್ಷೆಯಾಗಿದ್ದು ಅದು ದೇಹದಲ್ಲಿ ರೋಗವನ್ನು ನೋಡಲು ಅನ್ವೇಷಕ ಅಥವಾ ಟ್ರೇಸರ್ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸುತ್ತೆ. ಅದ್ಯಾವುದು ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ PET ಸ್ಕ್ಯಾನ್ ಅಂತ. ಯಾವ ಗ್ರಂಥಿಯಿಂದ ಬೆಳವಣಿಗೆ ಪೌಷ್ಟಿಕಾರಕ ಸತ್ವ ಸ್ರವಿಸಲ್ಪಡುತ್ತದೆ? ಪಿಟ್ಯುಟರಿ. ಕೆಲವು ಪದಾರ್ಥಗಳ ಸಾಂದ್ರತೆಯ ಹೆಚ್ಚಳದ ವಿದ್ಯಮಾನ, ಉದಾಹರಣೆಗೆ ಕೀಟನಾಶಕಗಳು, ಪರಿಸರ ವ್ಯವಸ್ಥೆಯ ಮಟ್ಟದಲ್ಲಿ ನಾವು ಆಹಾರ ಸರಪಳಿಯ ಮೇಲೆ ಹೋದಂತೆ ಈ ವಿದ್ಯಮಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರೆ ನೋಡ್ಬೇಡ ಇವಾಗ ಉತ್ತರವನ್ನ. ಬಯೋಮ್ಯಾಗ್ನಿಫಿಕೇಶನ್, ಜೈವಿಕ ವರ್ಧನೆ ಅಂತ ಅದನ್ನ ಕರೀತಾರೆ. ಸೊ ಮುಂದಿನ ಮಾಹಿತಿಯನ್ನು ನೋಡಿ. ಓಝೋನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಝೋನ್ ಕುರಿತಾಗಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 3 ಹೇಳಿಕೆಗಳನ್ನು ಓದ್ಕೊಂಡು ವಿಡಿಯೋನ ಪಾಸ್ ಮಾಡಿ ಹೇಳಿಕೆಗಳನ್ನು ಓದ್ಕೊಳ್ಳಿ. ಅದಾದ್ಮೇಲೆ ಸಂಕೇತಗಳಿಂದ ಉತ್ತರವನ್ನ ನೀಡಬಹುದಾಗಿರ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಫ್ಯಾರಡೆ ನಿಯಮಗಳು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತವೆ? ಇಂಡಕ್ಷನ್ ಅಥವಾ ವಿದ್ಯುತ್ಕಾಂತೀಯ ಪ್ರವೇಶ. ಆಪ್ಷನ್ 1 ಸರಿಯಾದಂಥ ಉತ್ತರ ಆಗುತ್ತೆ. ಇದಾದ್ಮೇಲೆ ಮುಂದಿನ ಪ್ರಶ್ನೆ ಬರೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ? ಆರ್ಗನ್ ಅನ್ನ ಜಡ ಅನಿಲ ಅಂತ ಕರೀತಾರೆ. ಮಾನವ DNA ಎಷ್ಟು ವರ್ಣತಂತು ಜೋಡಿಗಳನ್ನ ಒಳಗೊಂಡಿದೆ? ಯಾವ ವರ್ಣತಂತು ಜೋಡಿ ಲಿಂಗವನ್ನ ನಿರ್ಧರಿಸುತ್ತವೆ? ಇದಕ್ಕೆ ಆಪ್ಷನ್ 1 ಸರಿಯಾದಂಥ ಉತ್ತರ.
ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಉಂಟಾಗುವಂಥ ರೋಗ ರಿಕೆಟ್ಸ್ ಆಗಿರ್ತದೆ. ಅದಾದಮೇಲೆ ಆರಿಜಿನ್ ಆಫ್ ಸ್ಪೀಸಿಸ್, ಜಾತಿಗಳ ಮೂಲ, ಈ ಪುಸ್ತಕವನ್ನ ಬರೆದಂಥವ್ರು ಯಾರು ಅಂತ ಕೇಳಿದ್ದಾರೆ. ಚಾರ್ಲ್ಸ್ ಡಾರ್ವಿನ್ ಈ ಪುಸ್ತಕವನ್ನ ಬರೆದಂಥವ್ರಾಗಿರ್ತಾರೆ. ಕೊಟ್ಟಿರುವ ವಿಜ್ಞಾನಿಗಳನ್ನು ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳ ಜೊತೆಗೆ ಹೊಂದಾಣಿಕೆ ಮಾಡಿ ಬರೀರಿ ಅಂತ ಮುಂದಿನ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು ಐನ್ಸ್ಟೈನ್, ನ್ಯೂಟನ್, ಆರ್ಕಿಮಿಡಿಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಕೇತಗಳಲ್ಲಿ ಆಪ್ಷನ್ 1 BCA ಸರಿಯಾದ ಉತ್ತರ. ನಡುವಿನ ದಾಳಿಯಲ್ಲಿ ಮನುಷ್ಯ, ಮ್ಯಾನ್ ಇನ್ ದಿ ಮಿಡಲ್ ಅಟ್ಯಾಕ್ ಎನ್ನುವುದು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಸೈಬರ್ ಸೆಕ್ಯೂರಿಟಿ, ಸೈಬರ್ ಭದ್ರತೆ. ನೆಕ್ಸ್ಟ್, ಲೋಹಗಳನ್ನ ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಮುಂದಿನ ಪ್ರಶ್ನೆ. ಸೊ ನಮ್ಯತೆ ಅಥವಾ ಡಕ್ಟಿಲಿಟಿ ಅಂತ ಕೂಡ ಇದನ್ನ ಕರೀತಾರೆ. ಬಣ್ಣ ಕುರುಡುತನ, ಕಲರ್ ಬ್ಲೈಂಡ್ನೆಸ್ನ ಕೊರತೆ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ವಿಟಮಿನ್ ಎ ಕೊರತೆಯಿಂದ ಇದು ಉಂಟಾಗುತ್ತೆ. ನಮ್ಮ ದೇಹದಲ್ಲಿ ಅತಿ ಉದ್ದವಾದಂಥ ಮೂಳೆ ಯಾವುದು ಅಂತ ಕೇಳಿದ್ದಾರೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿ ಉದ್ದವಾದ ಮೂಳೆ ಫೀಮರ್, ಎಲುಬು. ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲಿವೆ. ಈ ಘಟನೆಗೆ ಪ್ರಮುಖ ಕಾರಣವೇನು ಅಂತ ಕೇಳಿದ್ದಾರೆ. ಹೆರಿಡಿಟರಿ ಅಥವಾ ಅನುವಂಶೀಯತೆ, ಹೆರಿಡಿಟಿ ಅಥವಾ ಅನುವಂಶೀಯತೆ ಇದಕ್ಕೆ ಕಾರಣ ಆಗಿರ್ತದೆ. ನೆಕ್ಸ್ಟ್, ಒಂದು ಕೆಲಸವನ್ನ ಎ ಒಂದು ಕೆಲಸವನ್ನ 18 ದಿನದಲ್ಲಿ ಮಾಡ್ತಾನೆ, ಎ ಒಂದು ಕೆಲಸವನ್ನ 6 ದಿನದಲ್ಲಿ ಮಾಡಿ ಬಿಡುತ್ತಾನೆ, ಬಿ ಉಳಿದ ಕೆಲಸವನ್ನ 8 ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ. ಬಿ ಈ ಕೆಲಸವನ್ನ ಒಬ್ಬನೇ ಮಾಡಿದ್ರೆ ಎಷ್ಟು ದಿನ ತೆಗೆದುಕೊಳ್ತಾನೆ ಅಂತ ಪ್ರಶ್ನೆ. 12 ದಿನ ಆತನಿಗೆ ಬೇಕಾಗುತ್ತೆ. ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 127. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಏನಾದ್ರು ಡೀಟೇಲ್ ವಿಡಿಯೋ ಬೇಕು ಅಂದರೆ ಕೀ ಆನ್ಸರ್ಸ್ ಅಲ್ಲಿ ಆನ್ಸರ್ಗಳು ಯಾವ ರೀತಿ ಬರ್ತವೆ ಅಂತ ಏನಾದ್ರು ಬೇಕು ಅಂದರೆ ನೀವು ಕಾಮೆಂಟ್ ಮಾಡ್ಬೋದು. ಅದ್ರ ಕುರಿತಾಗಿ ಒಂದು ವಿಡಿಯೋನ ಈ ಒಂದು ಸಪರೇಟ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ.